Hello everyone, welcome back to my channel. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ, ಇವತ್ತಿನ ಕ್ಲಾಸಲ್ಲಿ ಅಂದರೆ ಇವತ್ತಿನ ತರಗತಿಯಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಬಹಳ ಸರಳವಾದ, ಬಹಳ ಸಿಂಪಲ್ ಆದ, ಬಹಳ ಸುಲಭವಾದ ಒಂದು ವಿಷಯ. ಅದು ಏಕವಚನ ಮತ್ತು ಬಹುವಚನ. ಇದು ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲೇಬೇಕು. ಇಂಗ್ಲಿಷಲ್ಲಿ ಇದು ಏಕವಚನ ಮತ್ತು ಬಹುವಚನ ಗೊತ್ತಿಲ್ಲದಿದ್ರೆ ಬಹಳ ಮಿಸ್ಟೇಕ್ಸ್ ಆಗೋ ಸಾಧ್ಯತೆಗಳು ಇರ್ತವೆ. ಓಕೆ, ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಕೆಲವು ಪದಗಳು ಯಾಕೆ ಈ ತರ ಇದೆ, ಕೆಲವು ಪದಗಳು ಯಾಕೆ ಈ ತರ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದನ್ನ ನಾವು ಸರಿಯಾದ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ ಅದನ್ನ ನಾವು ಓವರ್ಕಮ್ ಮಾಡಬಹುದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಕಲಿಯೋಣ? ಪ್ಲೂರಲ್ಸ್ ಅಂಡ್ ಸಿಂಗ್ಯುಲರ್ಸ್ ಆರ್ ಸಿಂಗ್ಯುಲರ್ಸ್ ಅಂಡ್ ಪ್ಲೂರಲ್ಸ್. ಇದು ಸಿಂಪಲ್ ಆಗಿದೆ, ಆದ್ರೂ ಇದನ್ನ ಸರಿಯಾಗಿ ಕಲಿತ್ರೆ ಮಾತ್ರ ನೀವು ಸಿಂಪಲ್ ಇಂಗ್ಲಿಷ್ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ವಿಡಿಯೋಗೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲಿಷ್. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳ ವಿಷಯಗಳಿದ್ದಾವೆ ಇದರಲ್ಲಿ ತಿಳ್ಕೊಳ್ಳಿಕ್ಕೆ. ಬಹಳ ವಿಷಯ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ಅಲ್ಲಿ ಯಾವ್ಯಾವ ಪದಗಳಲ್ಲಿ ಏನೇನಾಗುತ್ತೆ, ಸುಮಾರು 50 ಪದಗಳ ಲಿಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ಹಾಗಾಗಿ ಖಂಡಿತವಾಗ್ಲೂ ಕೊನೆ ತನಕ ನೋಡಬೇಕು. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೇನೇ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಫೋರ್. ಸೊ ವಿದೌಟ್ ಎನಿ ಫರ್ದರ್ ado, let's dive into the video. Alright. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಈಗ ನೋಡಿ, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸಿಂಗ್ಯುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ. ಸೊ ಏಕವಚನ ಅಂದ್ರೆ ಏನು, ಬಹುವಚನ ಅಂದ್ರೆ ಏನು ಅಂತ ನಾನು ಮತ್ತೆ ನಿಮಗೆ ಕನ್ನಡದಲ್ಲಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ದೀಸ್ ಆರ್ ಬೇಸಿಕ್ ಥಿಂಗ್ಸ್. ಓಕೆ, ಏಕವಚನ ಅಂದ್ರೆ ಒಂದು ವಸ್ತು, ವ್ಯಕ್ತಿ, ವಿಷಯ ಅಥವಾ ಸ್ಥಳ, ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದಕ್ಕಿಂತ ಜಾಸ್ತಿ ಹೇಳಬೇಕಾದ್ರೆ ಬಹುವಚನ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಬುಕ್. ಬುಕ್ ಅನ್ನೋದು ಒಂದು ಪುಸ್ತಕಕ್ಕೆ ನಾವು ಬುಕ್ ಆರ್ ಅ ಬುಕ್ ಅಂತ ಹೇಳ್ತೀವಿ. ಬುಕ್ಸ್, ಇಲ್ಲಿ ಎಸ್ ಹಾಕ್ತಾ ಇದೀವಿ. ಓಕೆ, ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಸ್ ಹಾಕ್ತಾ ಇದೀವಿ. ಈ ಎಸ್ ಇರೋದ್ರಿಂದ ಅದು ಪುಸ್ತಕಗಳು. ಈ ಗಳು ಯಾಕೆ ಹಾಕ್ತೀವಿ ನಾವು? ಗಳು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರುವಂತಹ ವಸ್ತುಗಳು ಅಂತ ಹೇಳ್ತೀವಲ್ವಾ, ಅದಕ್ಕೆ ನಾವು ಗಳು ಅಂತ ಹಾಕ್ತೀವಿ. ಸೊ ಈ ಗಳು ಅಂದ್ರೆ ಎಸ್ ಅಂತ ಕೇಳಿದ್ರೆ ಕೆಲವು ಕಡೆ ಹೌದು, ಕೆಲವು ಕಡೆ ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಸೊ ಈಗ ಒಂದು ಪುಸ್ತಕ ಅ ಬುಕ್, ಒಂದಕ್ಕಿಂತ ಜಾಸ್ತಿ ಪುಸ್ತಕಗಳಿದ್ರೆ ಬುಕ್ಸ್. ಸೊ ಈಗ ಅದರ ಉಪಯೋಗ ಮಾಡಿ ಸೆಂಟೆನ್ಸ್ ಅಲ್ಲಿ ಉಪಯೋಗ ಮಾಡೋದು ಹೇಗೆ ಅಂತ ನೋಡೋಣ. ಐ ಹ್ಯಾವ್ ಅ ಬುಕ್. ಐ ಹ್ಯಾವ್ ಅ ಬುಕ್. ನನ್ನ ಹತ್ರ ಒಂದು ಪುಸ್ತಕ ಇದೆ, ನನ್ನ ಬಳಿ ಒಂದು ಪುಸ್ತಕ ಇದೆ. ಐ ಹ್ಯಾವ್ ಅ ಬುಕ್, ಒಂದು ಅ ಬುಕ್. ಓಕೆ, ನನ್ನ ಬಳಿ ಒಂದು ಪುಸ್ತಕ ಇದೆ, ಐ ಹ್ಯಾವ್ ಅ ಬುಕ್. ಬಟ್ ಇಲ್ಲಿ ನನ್ನ ಬಳಿ ಬಹಳ ಪುಸ್ತಕಗಳಿದ್ರೆ, ನನ್ನ ಹತ್ರ ತುಂಬಾ ಪುಸ್ತಕ ಇದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಮೆನಿ. ಐ ಹ್ಯಾವ್ ಮೆನಿ. ಮೆನಿ ಅಂದ್ರೆ ಬಹಳ ಅಂತ ಹೇಳ್ಬೋದು, ತುಂಬಾ ಅಂತ ಹೇಳ್ಬೋದು. ಸೊ ನನ್ನ ಹತ್ರ ತುಂಬಾ ಪುಸ್ತಕಗಳಿವೆ. ಗಳು ಇವೆ, ಗಳಿವೆ, ಇದು ಇಲ್ಲೇ ಸೇರುತ್ತೆ. ಎಸ್ ಅನ್ನೋದು ನಾವು ಹಾಕ್ತೀವಿ. ಐ ಹ್ಯಾವ್ ಮೆನಿ ಬುಕ್ಸ್. ನನ್ನ ಹತ್ರ ತುಂಬಾ ಪುಸ್ತಕಗಳಿವೆ. ಐ ಹ್ಯಾವ್ ಮೆನಿ ಬುಕ್ಸ್. ಸೊ ಇದ್ರ ನೆಗೆಟಿವ್ ಹೇಳ್ಬೇಕಂದ್ರೆ ಐ ಡೋಂಟ್ ಹ್ಯಾವ್ ಅ ಬುಕ್. ನನ್ನ ಹತ್ರ ಒಂದು ಪುಸ್ತಕ ಇಲ್ಲ. ಅಥವಾ ಐ ಡೋಂಟ್ ಹ್ಯಾವ್ ಮೆನಿ ಬುಕ್ಸ್. ನನ್ನ ಹತ್ರ ಬಹಳ ಏನು ಪುಸ್ತಕಗಳಿಲ್ಲ. ಐ ಹ್ಯಾವ್ ಸಮ್ ಬುಕ್ಸ್. ನನ್ನ ಹತ್ರ ಸ್ವಲ್ಪ ಪುಸ್ತಕಗಳಿದ್ದಾವೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಹೌ ಯು ಯೂಸ್ ಇಟ್ ಇನ್ ಅ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸುಮ್ಮನೆ ಜಸ್ಟ್ ಒಂದೊಂದೇ ಎಕ್ಸಾಂಪಲ್ ನೋಡೋಣ. ಪೆನ್ಸ್ ಅಂತಿದೆ ನೋಡಿ. ಟೇಕ್ ಅ ಪೆನ್. ಒಂದು ಪೆನ್ ತಗೊಳ್ಳಿ, ಬರ್ಕೊಳ್ಳಿ. ಒಂದು ಪೆನ್ ತಗೊಳ್ಳಿ, ಬರ್ಕೊಳ್ಳಿ. ಟೇಕ್ ಅ ಪೆನ್ ಅಂಡ್ ರೈಟ್ ಡೌನ್. ಪೆನ್ ತಗೊಳ್ಳಿ, ಬರ್ಕೊಳ್ಳಿ. ಟೇಕ್ ಅ ಪೆನ್. ಅ ಪೆನ್, ಒಂದು ಪೆನ್ ತಗೊಳ್ಳಿ. ಪ್ಲೀಸ್ ಗಿವ್ ಮೀ ದೋಸ್ ಪೆನ್ಸ್. ಓಕೆ, ಪ್ಲೀಸ್ ಗಿವ್ ಮೀ ದೋಸ್ ಪೆನ್ಸ್. ದೋಸ್ ಅಂದ್ರೆ ಏನು? ಅವು. ಓಕೆ, ಆ ಪೆನ್ನುಗಳು. ದೋಸ್ ಅಂದ್ರೆ ಅವು ಅಥವಾ ಆ ಪೆನ್ನುಗಳು. ಪ್ಲೀಸ್ ಗಿವ್ ಮೀ ಅ ಪೆನ್. ಅ ಪೆನ್. ದೋಸ್ ಪೆನ್ಸ್. ದೋಸ್ ಪೆನ್ಸ್, ಆ ಪೆನ್ನುಗಳನ್ನು. ನೋಡಿ, ಆ ಪೆನ್ನುಗಳನ್ನು. ಸೊ ಆ ಪೆನ್ನುಗಳನ್ನು ಅಂತ ಹೇಳ್ಬೇಕಾದ್ರೆ ನಾವು ದೋಸ್ ಪೆನ್ ಅಂತ ಹೇಳಿ. ಆ ಪೆನ್ನುಗಳು, ಅದು ದೂರದಲ್ಲಿರುವಂಥದ್ದು. ರೈಟ್? ಓಕೆ, ನೆಕ್ಸ್ಟ್ ನೋಡೋಣ. ಬಾಕ್ಸಸ್.
ಬಾಕ್ಸಸ್. ದ ಬಾಕ್ಸ್ ಇಸ್ ಹೆವಿ. ದ ಬಾಕ್ಸ್ ಇಸ್ ಹೆವಿ. ಇಲ್ಲಿ ನೋಡಿ, ಇದು ಬಹಳ ಮುಖ್ಯ. ನೀವು ಇಲ್ಲಿ ಸಿಂಗ್ಯುಲರ್ ಹಾಕಿದಾಗ ಎ ಎಲ್ ಬಳಸಬೇಕು, ಈಸ್ ಎಲ್ ಬಳಸಬೇಕು. ಅದು ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ. ಇಲ್ಲೇನಿದೆ ನೋಡಿ, ದ ಬಾಕ್ಸ್ ಒಂದು. ದ ಯಾಕೆ ಬಂತು ಅದು ನೆಕ್ಸ್ಟ್ ಪಾಠದಲ್ಲೇ ಹೇಳ್ತೀನಿ ನಾನು. ದ ಬಾಕ್ಸ್ ಈಸ್, ಇಲ್ಲಿ ಈಸ್ ಯೂಸ್ ಮಾಡ್ತೀವಿ ಯಾಕೆಂದ್ರೆ ದ ಬಾಕ್ಸ್ ಅಂದ್ರೆ ಒಂದು ಬಾಕ್ಸ್ ಅಂತ. ದ ಬಾಕ್ಸ್ ಈಸ್ ಹೆವಿ. ಹೆವಿ ಅಂದ್ರೆ ಭಾರವಾಗಿದೆ. ಸೊ ಆ ಪೆಟ್ಟಿಗೆ ಭಾರ ಇದೆ. ಓಕೆ, ದೋಸ್ ಅಂದ್ರೆ ಅವು ಅಥವಾ ಆ ಪೆಟ್ಟಿಗೆಗಳು. ದೋಸ್ ಬಾಕ್ಸಸ್. ಇ ಎಸ್ ಹಾಕಿದೀವಿ ನಾವು. ಕೆಲವು ಅಕ್ಷರಗಳಿಗೆ ಇ ಎಸ್ ಹಾಕ್ತಿವಿ. ಇ ಎಸ್ ಹಾಕೋದು ಯಾವುದಕ್ಕೆ ಅಂದ್ರೆ TCH ಬಂದ್ರೆ ಅಥವಾ ನಿಮಗೆ SH ಬಂದ್ರೆ ಅಥವಾ X ಬಂದ್ರೆ, ಇನ್ನು ಕೆಲವು ಅಕ್ಷರಗಳು ಬಂದಾಗ ನಾವು ES ಅದಕ್ಕೆ ಸೇರಿಸ್ತೀವಿ. ಓಕೆ, ನಾವು ಬಾಕ್ಸಸ್. ಆರ್ ಇಲ್ಲಿ ಇದೇ ಮುಖ್ಯ. ಇಲ್ಲಿ ನೋಡಿ ಈಸ್ ಇದೆ, ಆರ್ ಇದೆ. ಸೊ ಇಲ್ಲಿ ಆರ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರುವುದಕ್ಕೆ ನಾವು ಆರ್ ಹಾಕ್ತಿವಿ. ES ಇದೆ, ಅದಕ್ಕೋಸ್ಕರ ಆರ್ ಹಾಕ್ತಿವಿ. ದ ಬಾಕ್ಸಸ್ ಆರ್ ಎಂಟಿ. ದ ಬಾಕ್ಸಸ್ ಆರ್ ಎಂಟಿ ಅಂದ್ರೆ ಆ ಪೆಟ್ಟಿಗೆಗಳು ಖಾಲಿ ಇವೆ. ಓಕೆ, ನೆಕ್ಸ್ಟ್ ಏನಂತ ನೋಡೋಣ. ನೆಕ್ಸ್ಟ್ ನೋಡಿ, ಓಕೆ ನೋಡಿದ್ವಲ್ಲ. ನೆಕ್ಸ್ಟ್ ಅದೇ ತರ ಬಸ್ಸಸ್. ಅ ಬಸ್ ಇಸ್ ಕಮಿಂಗ್. ಅ ಬಸ್ ಇಸ್ ಕಮಿಂಗ್. ಒಂದು ಬಸ್ ಬರ್ತಾ ಇದೆ. ಮೆನಿ ಬಸ್ಸಸ್ ಆರ್ ಕಮಿಂಗ್. ಮೆನಿ ಬಸ್ಸಸ್ ಆರ್ ಕಮಿಂಗ್. ಅ ಬಸ್ ಇಸ್ ಕಮಿಂಗ್. ಮೆನಿ ಬಸ್ಸಸ್ ಆರ್ ಕಮಿಂಗ್. ಸೊ ಬಸ್ಸಸ್ ಆರ್, ಬಸ್, ಅ ಬಸ್ ಈಸ್. ಈ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಬರೀ ಎಸ್ ಹಾಕೋದು ಮಾತ್ರ ಅಲ್ಲ, ಈಸ್ ಆರ್ ಎಲ್ಲಿ ಬಳಸಬೇಕು. ಸಿಂಗ್ಯುಲರ್ಗೆ ನೀವು ಈಸ್ ಅಂತ ಬಳಸಿ, ಏಕವಚನಕ್ಕೆ ಈಸ್ ಅಂತ ಬಳಸ್ತೀವಿ, ಬಹುವಚನಕ್ಕೆ ನಾವು ES ಅಂತ ಬಳಸ್ತೀವಿ, ಅದಕ್ಕೆ ಆರ್ ಅಂತ ಬಳಸಬೇಕು. ಓಕೆ, ರೈಟ್. ಸಾರಿ, ಈ ಕಡೆ ನೆಕ್ಸ್ಟ್ ಇನ್ನೇನು ಅಂತ ನೋಡೋಣ. ನೋಟಬಲ್ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂದ್ರೆ ನಮಗೆ ಈಗ ನಾವು ಎಸ್ ಹಾಕ್ತಿವಿ ಅಥವಾ ES ಹಾಕ್ತಿವಿ. ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ನ ಎಸ್ ಹಾಕ್ತಿವಿ. ಈಗ ಬಾಕ್ಸಸ್ ಅಂದ್ರೆ ES ಹಾಕ್ತಿವಿ. ಪೆನ್ಸ್ ಎಸ್ ಹಾಕ್ತಿವಿ ಅಥವಾ ES ಹಾಕ್ತಿವಿ ಸಿಂಗ್ಯುಲರ್ ಪ್ಲೂರಲ್ಗೆ. ರೈಟ್, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು ಎಸ್ ಹಾಕೋದಿಲ್ಲ, ಎಸ್ ಮತ್ತೆ ES ಹಾಕೋದಿಲ್ಲ. ಇದರಲ್ಲಿ ಟೋಟಲ್ ಆಗಿ ಆ ವರ್ಡ್ ಪದದ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಉದಾಹರಣೆಗೆ ಮ್ಯಾನ್ ಅಂತಿದೆ ಇಲ್ಲಿ. ಮ್ಯಾನ್ ಅಂದ್ರೆ ಒಬ್ಬ ಪುರುಷ. ಮೆನ್ ಪುರುಷರು. ಮ್ಯಾನ್ ಗಂಡಸು. ಮೆನ್ ಗಂಡಸರು. ಪುರುಷರು. ಓಕೆ, ಸಿಂಗ್ಯುಲರ್ ಪ್ಲೂರಲ್. ರೈಟ್, ಮ್ಯಾನ್ ಅಂದ್ರೆ ಒಬ್ಬ ವ್ಯಕ್ತಿ. ವ್ಯಕ್ತಿ ಅಂದ್ರೆ ಪುರುಷ ಅಂತಾನೆ ಆಗ್ಬೇಕಂತಿಲ್ಲ, ವ್ಯಕ್ತಿ ಮಹಿಳೆನೂ ಆಗ್ಬೋದು. ಮ್ಯಾನ್ ಒಬ್ಬ ಪುರುಷ. ಇಲ್ಲಿ ಪುರುಷರು. ದ ಮ್ಯಾನ್ ಇಸ್ ವಾಕಿಂಗ್. ದ ಮ್ಯಾನ್ ಇಸ್ ವಾಕಿಂಗ್. ಇಲ್ಲಿ ದ ಯಾಕೆ ಬಂತು ಅಂದ್ರೆ ಆ ವ್ಯಕ್ತಿ ನಡೆಯುತ್ತಿದ್ದಾನೆ. ಆ ವ್ಯಕ್ತಿ ನಡೆಯಕತಾನ. ಓಕೆ, ಸೊ ದ ಮ್ಯಾನ್ ಈಸ್. ಇಲ್ಲಿ ದ ಮ್ಯಾನ್ ಅಂತ ಬಂದಿರೋದಕ್ಕೆ ಈಸ್ ಅಂತ ಯೂಸ್ ಮಾಡ್ತಾ ಇದೀವಿ. ಓಕೆ, ದ ಮ್ಯಾನ್ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ನಡೀತಿದ್ದಾನೆ. ದ ಮೆನ್ ಆರ್. ಸೊ ಇಲ್ಲಿ ಈಸ್ ಆರ್ ಡಿಫರೆನ್ಸ್ ಗೊತ್ತಾಯ್ತಲ್ವಾ. ಇಲ್ಲಿ ದ ಇದೆ. ದ ಸಿಂಗ್ಯುಲರ್ಗೆ ಬಳಸಬೇಕಂತಿಲ್ಲ, ಪ್ಲೂರಲ್ಗೂ ಬಳಸ್ತೀವಿ ನಾವು. ದ ಕ್ಯಾನ್ ಬಿ ಅ ಪ್ಲೂರಲ್ ಆರ್ ಅ ಸಿಂಗ್ಯುಲರ್. ರೈಟ್, ಸೊ ದ ಮ್ಯಾನ್ ಈಸ್ ವಾಕಿಂಗ್. ಪುರುಷ, ಆ ವ್ಯಕ್ತಿ ನಡೀತಾ ಇದ್ದಾನೆ. ದ ಮೆನ್ ಆರ್ ಟಾಕಿಂಗ್. ಗಂಡಸರು ಮಾತಾಡ್ತಾ ಇದ್ದಾರೆ. ಓಕೆ, ರೈಟ್. ನೌ ಲೆಟ್ಸ್ ಸಿ. ಇಲ್ಲಿ ವುಮನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳ ಜನ ಮಿಸ್ಟೇಕ್ ಮಾಡ್ತೀರಾ ನೀವು. ವುಮನ್, ವು. ಇದನ್ನ ನಾವು ಈ ಕನ್ನಡದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ಪದ ಬಳಸಲ್ಲ. ವುಮನ್. ತುಂಬಾ ಜನ ಇದನ್ನ ವುಮೆನ್ ಅಂತಾರೆ. ವುಮೆನ್, ದಟ್ಸ್ ರಾಂಗ್. ಇದನ್ನ ಹಿಂಗೆ ಹೇಳ್ಬೇಡಿ. ಇದು ವುಮೆನ್ ಮತ್ತೆ ಅದನ್ನ ವುಮೆನ್ ಅಂತಾನೆ ಹೇಳ್ತಾರೆ, ವಿಚ್ ಇಸ್ ಆಲ್ಸೋ ರಾಂಗ್. ಇದನ್ನ ನೀವು ವಿ ಮೆನ್, ಮೀ ಯೂಸ್ ಮಾಡ್ಬೇಕು ಇಲ್ಲಿ. ಓಕೆ, ಇಂಗ್ಲಿಷ್ ಡಿಕ್ಷನರಿಲಿ ನೀವು ಅದರ ಉಚ್ಚಾರಣೆ ನೋಡಿದ್ರೆ ಇದು ಹಾಗೆ ಇರುತ್ತೆ. ವಿಮೆನ್ ಅಲ್ಲ, ವಿಮೆನ್. ವುಮನ್, ವಿಮೆನ್. ವುಮನ್, ವಿಮೆನ್. ಓಕೆ, ನಾ ಶಿ ಈಸ್ ಯಾಕೆಂದ್ರೆ ಶಿ ಅನ್ನೋದು ಒಬ್ಬ ವ್ಯಕ್ತಿ, ಒಂದು ಮಹಿಳೆ. ಶಿ ಈಸ್ ಅ ಟ್ಯಾಲೆಂಟೆಡ್ ವುಮನ್. ಆಕೆ ಒಬ್ಬ ಪ್ರತಿಭಾವಂತ ಮಹಿಳೆ. ಓಕೆ, ನೆಕ್ಸ್ಟ್ ಮೆನಿ ವಿಮೆನ್. ಮೆನಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ವಿಮೆನ್ ಅಂದ್ರೆ ಮಹಿಳೆಯರು. ಮೆನಿ ವಿಮೆನ್ ಈಸ್ ಅಲ್ಲ, ಮೆನಿ ವಿಮೆನ್ ಆರ್ ವರ್ಕಿಂಗ್ ಹಿಯರ್.
ಇಲ್ಲಿ ತುಂಬಾ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಓಕೆ, ಮ್ಯಾನ್ ಮೆನ್, ವುಮನ್ ವಿಮೆನ್, ಇದನ್ನ ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ 80% ಜನ ಈ ವಿಮೆನ್ ಅನ್ನೋದು ಗೊತ್ತೇ ಇಲ್ಲ ಅವರಿಗೆ ಉಚ್ಚಾರಣೆ. ನೀವು ಯಾರ ಹತ್ರನಾದ್ರೂ ಬೇಕಾದ್ರೆ ಇಂಗ್ಲಿಷ್ ಗೊತ್ತಿರೋ ಹತ್ರ ಕೇಳಿ ನೋಡಿ, ಒಬ್ರಲ್ಲ ಒಬ್ರು ಅದರಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ಓಕೆ, ಸೊ ವಿಮೆನ್ ಅಂತ ಹೇಳಬೇಕು, ನೀವು ಬೇಕಾದ್ರೆ ಅದರ ಡಿಕ್ಷನರಿಲಿ ಅದರ ಉಚ್ಚಾರಣೆನ ನೋಡ್ಬೋದು. ರೈಟ್. ಸೊ ಚೈಲ್ಡ್, ಹಾಗೆ ಇದೆಲ್ಲ ಏನು ನೋಟಬಲ್ ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್ಸ್. ಚೈಲ್ಡ್, ಚಿಲ್ಡ್ರನ್. ಓಕೆ, ದ ಚೈಲ್ಡ್ ಈಸ್ ಪ್ಲೇಯಿಂಗ್, ದ ಚೈಲ್ಡ್ ಈಸ್ ಪ್ಲೇಯಿಂಗ್, ಮಗು ಆಟ ಆಡ್ತಿದೆ. ದ ಚಿಲ್ಡ್ರನ್ ಆರ್ ಅಟ್ ಸ್ಕೂಲ್, ಮಕ್ಕಳು ಶಾಲೆಯಲ್ಲಿದ್ದಾರೆ. ದ ಚೈಲ್ಡ್ ಈಸ್ ಪ್ಲೇಯಿಂಗ್, ಮಗು ಆಟ ಆಡ್ತಿದೆ. ದ ಚಿಲ್ಡ್ರನ್ ಆರ್, ಚೈಲ್ಡ್ ಈಸ್, ಚಿಲ್ಡ್ರನ್ ಆರ್. ಇದು ನಿಮಗೆ ಬಾಯ್ಪಾಠ ಆದ್ರೆ ಮಾತ್ರ ಅದು ನೀವು ಮಾತಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ದ ಚೈಲ್ಡ್ ಈಸ್, ದ ಚಿಲ್ಡ್ರನ್ ಆರ್, ದ ಚೈಲ್ಡ್ ಈಸ್, ದ ಚಿಲ್ಡ್ರನ್ ಆರ್, ಈ ತರನೇ ನೀವು ಬಾಯ್ಪಾಠ ಮಾಡಬೇಕು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಫುಟ್, ಫುಟ್ ಆರ್ ಫೀಟ್, ಫುಟ್, ಫೀಟ್. ಸೊ ಫುಟ್ ಅಂದ್ರೆ ಮೈ ಫುಟ್ ಇಸ್ ಪೇನಿಂಗ್, ಮೈ ಫುಟ್, ನನ್ನ ಕಾಲು ಅಂದ್ರೆ ಪಾದ, ಪಾದ ನೋವ್ತಾ ಇದೆ. ಮೈ ಫುಟ್ ಇಸ್ ಪೇನಿಂಗ್, ಮೈ ಫೀಟ್ ಆರ್ ಟೈರ್ಡ್, ಮೈ ಫೀಟ್ ಆರ್ ಟೈರ್ಡ್, ನನ್ನ ಪಾದಗಳು ದಣಿದಿವೆ ಅಥವಾ ನನ್ನ ಪಾದಗಳು ಸುಸ್ತಾಗಿವೆ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕಾಮನ್ ಆಗಿರುವಂತ ನೋಡಿ. ಅದೇ ಟೂತ್, ಟೀತ್. ಟೂತ್ ಅಂದ್ರೆ ಒಂದು ಹಲ್ಲು, ಟೀತ್ ಅಂದ್ರೆ ಹಲ್ಲುಗಳು. ಓಕೆ, ಐ ಹ್ಯಾವ್ ಅ ಟೂತ್ ಏಕ್, ಐ ಹ್ಯಾವ್ ಅ ಟೂತ್ ಏಕ್, ನನಗೆ ಒಂದು ಹಲ್ಲು ನೋವಿದೆ. ಬ್ರಷ್ ಯೋರ್ ಟೀತ್ ಪ್ರಾಪರ್ಲಿ, ನಿಮ್ಮ ಹಲ್ಲನ್ನು ಸರಿಯಾಗಿ ಉಜ್ಜಿ. ಓಕೆ, ಟೂತ್, ಟೀತ್. ಇದು ನಿಮಗೆ ಸಿಂಪಲ್ ಅನ್ಸ್ಬೋದು, ಬಟ್ ಇದನ್ನೇ ನಿಮಗೆ ಸರಿಯಾಗಿ ಹೇಳಿಕ್ ಬರಲ್ಲ ಅಂದ್ರೆ ನೀವು ಏನ್ ಕಲ್ತ್ರೂ ಪ್ರಯೋಜನ ಇಲ್ಲ. ಮೌಸ್, ಮೈಸ್, ಮೌಸ್, ಮೈಸ್, ಒಂದು ಇಲಿ ಮೌಸ್, ಇನ್ನೊಂದು ಒಂದಕ್ಕಿಂತ ಜಾಸ್ತಿ ಇಲಿಗಳು ಅಂತ ಹೇಳಕ್ಕೆ ಮೈಸ್, ಮೌಸ್, ಮೈಸ್. ಸೊ ಅ ಮೌಸ್ ಈಸ್ ಇನ್ ದ ರೂಮ್, ಅ ಮೌಸ್ ಈಸ್ ಇನ್ ದ ರೂಮ್. ಐ saw 2 mice today, ಐ saw 2 mouses ಅಲ್ಲ, ಮೌಸ್, ಮೈಸ್. ಇದನ್ನ ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ. ಒಂದು ಇಲಿ ಅ ಮೌಸ್, ಎರಡು ಇಲಿ 2 mouses ಅಲ್ಲ. ಹೌಸ್, ಹೌಸಸ್, ಮೌಸ್, ಮೈಸ್, ಮೌಸಸ್ ಅಲ್ಲ, ಮೈಸ್. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕೆಲವುದು ಹಾಗೆ ಇರುತ್ತೆ, ಕೆಲವುದು ಚೇಂಜ್ ಆಗೋದಿಲ್ಲ. ಉದಾಹರಣೆಗೆ ಫಿಶ್, ಫಿಶ್, ಫಿಶ್ ಅಂತಾನೆ ಇರುತ್ತೆ. ಬಟ್ ಇದರಲ್ಲಿ ಫಿಶಸ್ ಅಂತಾನು ಬರುತ್ತೆ, ಬಟ್ ಅದು ಬೇರೆ, ವಿವಿಧ ವಿಧದ ಒಂದು ಮೀನು. ಇದನ್ನ ಹೇಳ್ತೀನಿ, ಇದು ಸ್ವಲ್ಪ ಕ್ರಿಟಿಕಲ್ ಅನ್ಸ್ಬೋದು ನಿಮಗೆ. ಫಿಶ್, ಫಿಶಸ್, ಫಿಶಸ್ ಅಂತ ಇದೆ. ಫಿಶಸ್ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಫಿಶ್ ಅಂದ್ರೆ ಒಂದು ಮೀನು. ಇಲ್ಲಿ ಫಿಶ್ ಅಂತ ಬಂದಾಗ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ, ಎರಡಕ್ಕಿಂತ ಜಾಸ್ತಿ ಮೀನಿದ್ರು ನಾವು ಫಿಶ್ ಅಂತಾನೆ ಹೇಳೋದು. 1 fish, 2 fish, 3 fish, 4 fish, 5 fish, 6 fish. ಬಟ್ 1 fish, 2 fishes ಅಲ್ಲ. 1 fish, 2 fish, 3 fish. ಬಟ್ ಫಿಶಸ್ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, there are different kinds or there are different types of fishes in the ocean. ಅಂದ್ರೆ ಬೇರೆ ಬೇರೆ ಬಗೆಯ ಮೀನುಗಳು ಇವೆ. ಬಗೆಯ ಮೀನುಗಳು ಅಂತ ಹೇಳಿದಾಗ ನಾವು ಫಿಶಸ್ ಅಂತ ಹೇಳ್ತೀವಿ. ಒಂದೇ ಬಗೆಯ ಮೀನು ಒಂದಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ನಾವು ಫಿಶ್ ಅಂತಾನೆ ಹೇಳ್ತೀವಿ. 10 ಮೀನಿದ್ರು 10 fish ಅಂತ ಹೇಳ್ತೀವಿ, ಹೊರತು 10 fishes ಅಂತ ಹೇಳಲ್ಲ. ಅದೇ ಬೇರೆ ಬೇರೆ ಬಗೆಯ ಮೀನುಗಳು ಇದ್ದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಆರ್ ಫಿಶಸ್ ಅಂತ ಅದನ್ನ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಇದನ್ನ ಸಾಮಾನ್ಯವಾಗಿ ಯಾರು ಬಳಸೋದಿಲ್ಲ, ಮಿಸ್ ಮಾಡ್ತಾರೆ. ಐ ಕಾಟ್ ಅ ಫಿಶ್, ದ ರಿವರ್ ಇಸ್ ಫುಲ್ ಆಫ್ ಫಿಶ್, ದ river is full of fish. ಓಕೆ, ನಾವು ಶೀಪ್ ಅಷ್ಟೇ, ಶೀಪ್, ಶೀಪ್, ಶೀಪ್ ಅಂತ ನಾವು ಯೂಸ್ ಮಾಡಿದಾಗ ಅದನ್ನ ಶೀಪ್ ಅಂತಾನೆ ಹೇಳ್ತೀವಿ. ಒನ್ ಶೀಪ್, 2 sheep, 1 sheep, 2 sheeps ಅಲ್ಲ. ಓಕೆ, ದಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಹಾಗೆ ಪರ್ಸನ್, ಪೀಪಲ್, 1 person, 2 people. He is a good person, many people are waiting. ಓಕೆ, ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಅಂಡ್ ಇದರದ್ದು ನಾನು ನಿಮಗೆ ಒಂದು ಚಾರ್ಟ್ ಮಾಡಿದ್ದೀನಿ. ಇದರಲ್ಲಿ 50 ಏಕವಚನ ಮತ್ತೆ ಬಹುವಚನದ ಲಿಸ್ಟ್ ಇದೆ ನಿಮ್ಮ ಹತ್ರ. ಇದು ನಿಮಗೆ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೋಡಿ, ಆಪಲ್, apples, yes. Boy, boys. Girl, girls. Dog, dogs. ಇಲ್ಲೆಲ್ಲ yes ಹಾಕಿದ್ರೆ ಆಯ್ತು ಅಲ್ವಾ? Cat, cats. Tree, trees. Chair, chairs. Table, tables. House, houses. Like car, cars. Book, books. Pen, pens. Box, boxes. Bus, buses. Glass, glasses. Watch, watches. Man, men. ಇಲ್ಲಿ ನೋಡಿ, man, men. Woman, women. Child, children. Tooth, teeth. Foot, feet. Person, people. Mouse, mice. Leaf, leaves. ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಹಾಗೆ ನೈಫ್, ನೈವ್ಸ್. ಅದೇ ವೈಫ್, ವೈವ್ಸ್ ಅಂತಾನೂ ಬರುತ್ತೆ. ವುಲ್ಫ್, wolves. City, cities. Story, stories. ಇಲ್ಲಿ ನಾವು
ವೈ ತೆಗೆದು ಇಎಸ್ ಹಾಕ್ತೀವಿ. ಫ್ಯಾಮಿಲಿ ಫ್ಯಾಮಿಲೀಸ್, ಬೇಬಿ ಬೇಬೀಸ್, ಟೊಮ್ಯಾಟೊ ಟೊಮ್ಯಾಟೋಸ್ ಟೊಮ್ಯಾಟೋಸ್, ಪೊಟೈಟೊ ಪೊಟೈಟೋಸ್, ಹೀರೋ ಹೀರೋಸ್, ಫಿಶ್ ಫಿಶ್, ಶೀಪ್ ಶೀಪ್, ಡಿಯರ್ ಡಿಯರ್. ಸೊ ಇಲ್ಲಿ ಡಿಯರ್ಸ್ ಅಂತ ಹೇಳಲ್ಲ, ಡಿಯರ್ ಅನ್ನೋದನ್ನ ಡಿಯರ್ ಅಂತ ಹೇಳ್ತೀವಿ. ಮ್ಯಾನ್ ಸರ್ವೆಂಟ್ ಮೆನ್ ಸರ್ವೆಂಟ್ಸ್. ಓಕೆ, ಸೊ ಕೆಲಸದಾಳು ಕೆಲಸದಾಳುಗಳು ಗಂಡಸು. ಗೂಸ್ ಗೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೂಸ್ ಗೀಸ್. ಆಕ್ಸ್ ಆಕ್ಸಿಸ್ ಅಲ್ಲ, ಆಕ್ಸಿನ್. ಇದು ವಿಚಿತ್ರವಾಗಿದೆ, ಈ ವಿಚಿತ್ರನೇ ಅರ್ಥ ಮಾಡ್ಕೋಬೇಕಾಗಿರೋದು. ಕೀ ಕೀಸ್, ಡೇ ಡೇಸ್, ಮಂಕಿ ಮಂಕೀಸ್, ಫ್ಲವರ್ ಫ್ಲವರ್ಸ್. ಓಕೆ, ಸೊ ಆ ಥರದ್ದು ಇನ್ನೊಂದಿಷ್ಟು ಇದ್ದಾವೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಯು ಟು ಸ್ಪೀಕ್. ನಿಮಗೆ ಮಾತಾಡಲಿಕ್ಕೆ ಬಹಳ ಈಸಿ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗಬಹುದು. ಓಕೆ, ರೈಟ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ರು ಒಂದು ಲೈಕ್ ಕೊಟ್ಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ಅದರಲ್ಲಿ ನಮಗೆ ಗ್ರಾಫ್ ಸಿಗುತ್ತೆ, ಅದರಲ್ಲಿ 52% ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಯಾರಿಗಾದರೂ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ಹಾಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ರೈಟ್. So thank you so much for watching this video. This is Anand Kumar signing off. Keep watching my videos until my next video uploads. Bye bye. Take care. Okay. So English ನಲ್ಲಿ have ಮತ್ತು has ಹೇಗೆ ಬಳಸುವುದು, ಯಾವಾಗ ಏನನ್ನು ಬಳಸಬೇಕು. ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ. have ನೋಡಿ, ಸೊ ಇದು ನೋಟ್ಸ್ ತರ ಇರುತ್ತೆ ನಿಮಗೆ, ಇದ್ರದ್ದು PDF ಇರುತ್ತೆ. ಓಕೆ, ಸೊ ನೋಡಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂದ್ರೆ ಗೊತ್ತಲ್ಲ. ಸಬ್ಜೆಕ್ಟ್ ಅಂದ್ರೆ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದು ಮುಖ್ಯ. ಸೊ ಐ ವಿ ಯು ದೇ ಅಥವಾ ಐ ಯು ವಿ ದೇ, ನಾನು ನೀನು ನಾವು ಮತ್ತು ಅವರು, ಇದರ ಬಗ್ಗೆ ನಾವು ಸೆಂಟೆನ್ಸ್ ಮಾಡೋದಾದ್ರೆ ಅಲ್ಲಿ ನಾವು ಹ್ಯಾವ್ ಬಳಸಬೇಕು. ಓಕೆ, ಅವನು ಅವಳು ಅದು ಹೆಸರು, ಹಿ ಶಿ ಇಟ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಅದಿದ್ರೆ ನಾವು ಹ್ಯಾಸ್ ಬಳಸ್ತೀವಿ. ಓಕೆ, ಸೊ ಅದು ಎಲ್ಲಿಂದ ಸೆಂಟೆನ್ಸ್ ಅಲ್ಲೇ ನೋಡೋಣ. ನೋಡಿ, ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಸಿಂಪಲ್ ಸಣ್ಣ ಪಾಠ ಇದು, 10 minutes ಇದೆ. ಓಕೆ, ಸೊ ಇಲ್ಲಿ ನೋಡಿ, he has a car. He has a car. He has a car. ಇಲ್ಲಿ has, ಇಲ್ಲಿ ನಾವು ಎಸ್ ಇದೆಯಲ್ಲ, ಎಸ್ ಅನ್ನ ನಾವು ಎಸ್ ಅಂತ ಹೇಳಬಾರ್ದು, ಝೆಡ್ ಅಂತ ಹೇಳಬೇಕು. ಓಕೆ, ಉಚ್ಚಾರಣೆ has ಅಲ್ಲ, has. He has a car. He has a car. She has a car. ಓಕೆ, he has a car. ಅವನ ಹತ್ರ ಒಂದು ಕಾರ್ ಇದೆ. She has a beautiful doll. She has a beautiful doll. He has a car. ಅಥವಾ he ಅನ್ನೋದನ್ನ ಹೆಸರು ಹೇಳ್ಬೋದು. ಓಕೆ, my friend ಅಥವಾ my friend or my brother or my father. My father has a car. I don't have a car. I don't have a car. My father has a car. My brother has a bike. My sister. Okay, my sister. ಇಲ್ಲಿ she ಅನ್ನೋದನ್ನ my sister ಅಂತ ಹೇಳ್ಬೋದು. My sister has a doll. ಓಕೆ, ಸೊ ಇಲ್ಲಿ ಹ್ಯಾಸ್ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿ? ಹಿ ಶಿ. ಈ ಹಿ ಶಿ ಮಾತ್ರ ಅಲ್ಲ, ನಾನು ಹೇಳಿದ್ರೆ ಹಿ ಅನ್ನೋದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಕಸಿನ್ ಆಗಿರ್ಬೋದು, ನಿಮಗೆ ಸಂಬಂಧಪಟ್ಟವರು ಯಾರಾದರೂ ಆಗಿರ್ಬೋದು. ಓಕೆ, ಸೊ ಅವರಿಗೆ ನಾವು ಹಿ ಹ್ಯಾಸ್, ಮೈ ಬ್ರದರ್ ಹ್ಯಾಸ್, ಮೈ ಫಾದರ್ ಹ್ಯಾಸ್, ಮೈ ಫ್ರೆಂಡ್ ಹ್ಯಾಸ್ ಅಂತಾನೆ ಹೇಳಬೇಕು. ಶೀಗೆ ಸಂಬಂಧಪಟ್ಟಿರೋದು ಯಾರು ಬೇಕಾಗಿರೋ, ಅಕ್ಕ, ತಂಗಿ, ಅಮ್ಮ, ಕಸಿನ್ ಅಥವಾ ಟೀಚರ್ ಅಥವಾ ಇನ್ಯಾರಾದ್ರೂ, ಅಲ್ಲಿ ನಾವು ಹ್ಯಾಸ್ ಅಂತ ಯೂಸ್ ಮಾಡಬೇಕು. ಓಕೆ, ನಾವು ಇಲ್ಲಿ ಇಟ್ ಅಂತ ಹೇಳಿದಲ್ಲ, ಇಟ್ ಹ್ಯಾಸ್ 4 legs. ಅದಕ್ಕೆ 4 ಕಾಲುಗಳು ಇವೆ. ಇಟ್ ಹ್ಯಾಸ್, ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಓಕೆ, ಸೊ ಹಿ ಶಿ ಇಟ್ ಅನ್ನೋದು ಏನು ಅದನ್ನು ಮುಖ್ಯ. ಹಿ ಶಿ ಇಟ್ ನೋಡಿ, ಉಮೇಶ್ ಹೆಸರು, ಉಮೇಶ್ ಹ್ಯಾಸ್. ಹಿ ಹ್ಯಾಸ್, ಉಮೇಶ್ ಹ್ಯಾಸ್, ಶಿ ಹ್ಯಾಸ್, ಸುಮಾ ಹ್ಯಾಸ್. ಓಕೆ, ನಾವು ರವಿ ಹ್ಯಾಸ್ ಅ ಹೆಡೇಕ್. ರವಿಗೆ ತಲೆನೋವು ಇದೆ. ಉಮೇಶ್ ಹತ್ರ ಒಂದು ಹೊಸ ಕೆಲಸ ಇದೆ. ಉಮೇಶ್ ಹ್ಯಾಸ್ ಅ ನ್ಯೂ ಜಾಬ್. ಓಕೆ, ಸೊ ಎಷ್ಟು ಸಿಂಪಲ್ ಅಲ್ವಾ? ಹ್ಯಾಸ್. ಇನ್ನು ಹ್ಯಾವ್ ಎಲ್ಲಿ ಬಳಸ್ತೀವಿ ನೋಡಿ, ಹ್ಯಾವ್ ಬಳಸುವ ಸರಳ ವಾಕ್ಯಗಳು ನೋಡಿ, ಐ ಯು ವಿ ದೇ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಿ ಹ್ಯಾವ್ ಬಳಸಬೇಕು. ಓಕೆ, ಇಲ್ಲಿ ಐ ಹ್ಯಾವ್ ಅ ಪೆನ್. ಐ ಹ್ಯಾವ್, ಇದು ಕಾಮನ್ ಆಗಿ ಇದು ಗೊತ್ತು ನಿಮಗೆ. ಐ ಹ್ಯಾವ್ ಅಂದ್ರೆ ನನ್ನ ಹತ್ರ ಪೆನ್ ಇದೆ, ನನ್ನ ಬಳಿ ಪೆನ್ ಇದೆ. ಐ ಹ್ಯಾವ್ ಅ ಪೆನ್, ನನ್ನ ಕೂಟ ಪೆನ್ ಇದೆ, ನನ್ನ ಬಳಿ ಪೆನ್ ಇದೆ, ನನ್ನ ಹತ್ರ ಪೆನ್ ಇದೆ. ಅಥವಾ ಇನ್ನು ಹೆಂಗೆ ಹೇಳ್ಬೋದು ಅದನ್ನ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಹೇಳ್ತಾರಲ್ವಾ. ನನ್ನ ಕೂಟ ಒಂದು ಪೆನ್ ಇದೆ, ನನ್ನ ಹತ್ರ ಒಂದು ಪೆನ್ ಇದೆ, ನನ್ನ ಬಳಿ ಒಂದು ಪೆನ್ ಇದೆ. ಇನ್ನು ಹೆಂಗೆ ಹೇಳ್ಬೋದು ಅಷ್ಟೇ ಗೊತ್ತಿರೋದು ನನಗೆ. ಓಕೆ, ಸೊ ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಒಂದು ಪೆನ್ ಇದೆ. ವಿ ಹ್ಯಾವ್ ಅ ಬಿಗ್ ಹೌಸ್. ವಿ ಹ್ಯಾವ್ ಅ ಬಿಗ್ ಹೌಸ್. ನಮ್ಮ ಬಳಿ ಅಥವಾ ನಮಗೆ ಒಂದು ದೊಡ್ಡ ಮನೆ ಇದೆ, ಅಥವಾ ನಮ್ಮ ಹತ್ರ ದೊಡ್ಡ ಮನೆ ಇದೆ. ವಿ ಹ್ಯಾವ್, ಐ ಹ್ಯಾವ್, ಯು ಹ್ಯಾವ್. ಓಕೆ, ಸೊ ಇನ್ನು ಯು ಹ್ಯಾವ್ ಅ ನೈಸ್ ವಾಚ್. ಯು ಹ್ಯಾವ್ ಅ ನೈಸ್ ವಾಚ್. ನೀನು ಕಟ್ಕೊಂಡಿರೋ ವಾಚು ಚೆನ್ನಾಗಿದೆ. ಯು ಹ್ಯಾವ್ ಅ ನೈಸ್ ವಾಚ್. ಇಲ್ಲಿ ನಾವು ಹ್ಯಾಸ್ ಬಳಸೋದಿಲ್ಲ. ಐ ಹ್ಯಾಸ್ ಅ ಪೆನ್,
ವಿ ಹ್ಯಾಸ್ ಅ ಪೆನ್, ವಿ ಹ್ಯಾಸ್ ಅ, ಈ ತರ ನಾವು ಬಳಸೋದಿಲ್ಲ, ಹ್ಯಾಸ್ ಬಳಸೋದಿಲ್ಲ, ಓನ್ಲಿ ಹ್ಯಾವ್. ಐ ಇದನ್ನ ನೆನ್ಪಿಟ್ಕೊಳ್ಳಿ, ಐ ಯು ವಿ ದೇ ಬರೋ ಸೆಂಟೆನ್ಸ್ ಅಲ್ಲಿ ನಾವು ಹ್ಯಾವ್ ಬಳಸ್ತೀವಿ. ಹಿ ಶಿ ಇಟ್ ಬರೋ ಸೆಂಟೆನ್ಸ್ ಅಲ್ಲಿ ಹ್ಯಾಸ್ ಬಳಸ್ತೀವಿ. ಹಿ ಶಿ ಇಟ್ ಅಲ್ಲೂ ನಾವು ಹ್ಯಾವ್ ಬಳಸ್ತೀವಿ, ಬಟ್ ಓನ್ಲಿ ಇನ್ ನೆಗೆಟಿವ್ ಸೆಂಟೆನ್ಸಸ್. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ರೈಟ್, ನೆಕ್ಸ್ಟ್ ನೋಡಿ. ಸೊ ದೇ ಹ್ಯಾವ್ ಮೆನಿ ಫ್ರೆಂಡ್ಸ್, ದೇ ಹ್ಯಾವ್, ಐ ಹ್ಯಾವ್. ಓಕೆ, ರೈಟ್. ನೆಕ್ಸ್ಟ್ ಇನ್ನು ಇದರದ್ದು ನೆಗೆಟಿವ್ ಎಲ್ಲಿ ಬಳಸ್ತೀವಿ ನೋಡಿ. ಪಾಸಿಟಿವ್, ಹಿ ಹ್ಯಾಸ್ ಅ ಕಾರ್. ನಾನು ಅವಾಗಲೇ ಹಿ ಹ್ಯಾಸ್ ಅ ಕಾರ್, ಹಿ ಹ್ಯಾಸ್ ಅ ಕಾರ್, ಪಾಸಿಟಿವ್. ಇದರದ್ದು ನೆಗೆಟಿವ್, ಅವನ ಹತ್ರ ಕಾರ್ ಇದೆ ಅಂತ ಹೇಳಲಿಕ್ಕೆ ಹಿ ಹ್ಯಾಸ್ ಅ ಕಾರ್. ಓಕೆ, ಅವನ ಹತ್ರ ಕಾರ್ ಇಲ್ಲ, ಅವನ ಬಳಿ ಕಾರ್ ಇಲ್ಲ ಅಂತ ಹೇಳಕ್ಕೆ ಹಿಂಗೆ ಹೇಳ್ತೀವಿ. ಹಿ ಹ್ಯಾಸ್ ನಾಟ್ ಅ ಕಾರ್ ಅಲ್ಲ. ಓಕೆ, ಸೊ ಹಿ ಡಸಂಟ್, ಹಿ ಡಸ್ ನಾಟ್ ಹ್ಯಾವ್ ಅ ಕಾರ್, ಅಥವಾ ಹಿ ಡಸಂಟ್ ಹ್ಯಾವ್ ಅ ಕಾರ್. ಡಸಂಟ್ ಶಾರ್ಟ್ ಫಾರ್ಮ್, ಡಸ್ ನಾಟ್. ಡಸ್ ನಾಟ್ ಆದ್ಮೇಲೆ ಹ್ಯಾವ್ ಎ ಬಳಸಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಸ್ ನಾಟ್ ಆದ್ಮೇಲೆ ಹ್ಯಾಸ್ ಬಳಸಬೇಡಿ, ದಯವಿಟ್ಟು ಡಸ್ ನಾಟ್ ಆದ್ಮೇಲೆ ಹ್ಯಾವ್ ಬಳಸಬೇಡಿ. ನೀವು ಡಸ್ ಯೂಸ್ ಮಾಡಿದ್ರೆ, ಸಾರಿ, ಡಸ್ ನಾಟ್ ಆದ್ಮೇಲೆ ಹ್ಯಾವ್ ಬಳಸಬೇಕು. ಡಸ್ ಯೂಸ್ ಮಾಡಿದ್ರೆ, ಡಸ್ ನಾಟ್ ಯೂಸ್ ಮಾಡಿದ್ರೆ ಹ್ಯಾವ್ ಬಳಸಬೇಕು ಹೊರತು ಹ್ಯಾಸ್ ಬಳಸಬಾರ್ದು. ವಿಚ್ ಮೀನ್ಸ್ ಹಿ ಡಸ್ ನಾಟ್ ಹ್ಯಾವ್ ಅ ಕಾರ್. ಇಲ್ಲಿ ನಾಟ್ ಬಳಸದೇ ಇದ್ರು ಇಲ್ಲಿ ಹ್ಯಾಸ್ ಬಳಸಂಗಿಲ್ಲ. ಹಿ ಡಸ್ ಹ್ಯಾವ್ ಅ ಕಾರ್, ಹಿ ಡಸ್ ಹ್ಯಾವ್ ಅ ಕಾರ್, ದಟ್ ಇಸ್ ಆಲ್ಸೋ ಕರೆಕ್ಟ್. ಖಂಡಿತ ಅವನ ಹತ್ರ ಕಾರ್ ಇದೆ, ಖಂಡಿತ ಅವನ ಹತ್ರ ಕಾರ್ ಇದೆ. ಹಿ ಡಸ್ ಹ್ಯಾವ್ ಅ ಕಾರ್, ಹಿ ಹ್ಯಾಸ್ ಅ ಕಾರ್, ಅವನ ಬಳಿ ಕಾರ್ ಇದೆ. ಹಿ ಡಸ್ ಹ್ಯಾವ್ ಅ ಕಾರ್, ಖಂಡಿತ ಅವನ ಬಳಿ ಕಾರ್ ಇದೆ. ಹಿ ಡಸ್ ನಾಟ್ ಹ್ಯಾವ್ ಅ ಕಾರ್, ಅವನ ಹತ್ರ ಕಾರ್ ಇಲ್ಲ. ಓಕೆ, ಸೊ ಅದೇ ತರ ಹಿ ಡಸ್ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಮಾಡಿ ಹಿ ಡಸಂಟ್ ಹ್ಯಾವ್ ಅ ಕಾರ್. ಸೊ ಮೈ ಫ್ರೆಂಡ್ ಹ್ಯಾಸ್ ಅ ಕಾರ್, ಮೈ ಫ್ರೆಂಡ್ ಹ್ಯಾಸ್ ಅ ಕಾರ್. ನನ್ನ ಫ್ರೆಂಡ್ ಹತ್ರ ಕಾರ್ ಇದೆ. ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇದೆ. ಮೈ ಫ್ರೆಂಡ್ ಡಸಂಟ್ ಹ್ಯಾವ್ ಅ ಬೈಕ್, ನನ್ನ ಫ್ರೆಂಡ್ ಹತ್ರ ಬೈಕ್ ಇಲ್ಲ. I don't have a bike, ನನ್ನ ಹತ್ರ ಬೈಕ್ ಇಲ್ಲ. So I have a car, I don't have a bike. My friend has a car, he doesn't have a bike. Okay, so this is how we use, right? Now ಹಾಗೇನೆ she ನೋಡಿ, she has a pen, ಅವಳ ಹತ್ರ ಪೆನ್ ಇದೆ. She doesn't have. So doesn't ಬಂದಾಗ ನೋಡಿ ಇಲ್ಲಿ, this is very very important. ಬಹಳ ಜನ ಇದು ಮಿಸ್ಟೇಕ್ ಮಾಡ್ತೀರಾ. Does not have, ಇವೆರಡು ಒಂದೇನೆ. does not have ಮತ್ತೆ doesn't have ಎರಡು ಒಂದೇನೆ, ಎರಡು ಬೇರೆ ಬೇರೆ ಅಂತ ಅನ್ಕೋಬೇಡಿ. ಇಲ್ಲಿ doesn't have. Okay, so doesn't have, does not have, doesn't have. Okay, right. Next, ಅದೇ ತರ ಉಮೇಶ್ has a job, ಉಮೇಶ್ಗೆ ಒಂದು ಕೆಲಸ ಇದೆ. ಉಮೇಶ್ doesn't have a job, ಅವನ ಹತ್ರ ಕೆಲಸ ಇಲ್ಲ. ಓಕೆ, ಸೊ ಇದನ್ನ ಈಸಿಯಾಗಿ ನೆನಪಿಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಐ ಹ್ಯಾವ್ ನೋಡಿ, ಐ ಹ್ಯಾವ್ ಅ ಬೈಕ್, ಐ ಡೋಂಟ್ ಹ್ಯಾವ್ ಅ ಬೈಕ್, ಆರ್ ಐ ಡೂ ನಾಟ್ ಹ್ಯಾವ್ ಅ ಬೈಕ್. ಹ್ಯಾವ್ ಇದ್ದಾಗ ಡೋಂಟ್ ಅಂತ ಬಳಸ್ತೀವಿ, ಹ್ಯಾಸ್ ಇದ್ದಾಗ ಡಸಂಟ್ ಅಂತ ಬಳಸ್ತೀವಿ. ವಿ ಹ್ಯಾವ್ ಮನಿ, ವಿ ಡೋಂಟ್ ಹ್ಯಾವ್ ಮನಿ. ವಿ ಹ್ಯಾವ್ ಮನಿ, ವಿ ಡೋಂಟ್ ಹ್ಯಾವ್ ಮನಿ. ದೇ ಹ್ಯಾವ್ ಟೈಮ್, ದೇ ಡೋಂಟ್ ಹ್ಯಾವ್ ಟೈಮ್. ಅವ್ರ ಹತ್ರ ಸಮಯ ಇದೆ, ಅವ್ರ ಹತ್ರ ಸಮಯ ಇಲ್ಲ. ಓಕೆ, ಸೊ ಇದರ ಸೂತ್ರ ಏನು ಅಂತ ನೋಡಿ. ಓಕೆ, ಸೂತ್ರ ನೋಡಿ, ಸರಳವಾದ ಸೂತ್ರ ಏನು ಅಂದ್ರೆ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಗೊತ್ತಿರಬೇಕು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಖಂಡಿತವಾಗ್ಲೂ ಎಲ್ಲರೂ ಗೊತ್ತಿರಬೇಕು. ಐ ಯು ವಿ ದೇ ಬಂದಾಗ ಸಬ್ಜೆಕ್ಟ್ ಇದ್ದಾಗ ನಾವೇನು ಯೂಸ್ ಮಾಡಿದ್ರೆ ನೆಗೆಟಿವ್ ಫಾರ್ಮ್ಗೆ ಸಬ್ಜೆಕ್ಟ್ ಪ್ಲಸ್ ಡೋಂಟ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್. ಓಕೆ, ನೆಗೆಟಿವ್ ಫಾರ್ಮ್ಗೆ ನೆಗೆಟಿವ್ ಹೇಳ್ತಾ ಇರೋದು. ಸೊ ಹಿ ಶಿ ಇಟ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಡಸಂಟ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸೊ ಇದೆಲ್ಲ ಏನು ಸರ್ ಗ್ರಾಮರ್ ಅದೆಲ್ಲ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಇದೆಲ್ಲ ಬೇಕು, ನಮಗೆ ಗೊತ್ತಿರಬೇಕು. ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೋಡಿ, ಐ ಡೋಂಟ್ ಹ್ಯಾವ್ ಅ ಪೆನ್, ಐ ಡೋಂಟ್ ಹ್ಯಾವ್ ಅ ಪೆನ್. ನೆಗೆಟಿವ್ ಆಗಿ ಹೇಳ್ಬೇಕು, ಐ ಡೋಂಟ್ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್. ಹಿ ಡಸಂಟ್ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇಲ್ಲ, ಅವನ ಹತ್ರ ಪೆನ್ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್, ಹಿ ಡಸಂಟ್ ಹ್ಯಾವ್ ಅ ಪೆನ್. ಐ ಡೋಂಟ್ ಹ್ಯಾವ್ ಅ ಪೆನ್, ಹಿ ಡೋಂಟ್ ಹ್ಯಾವ್ ಅ ಪೆನ್, ಶಿ ಡೋಂಟ್ ಹ್ಯಾವ್ ಅ ಪೆನ್ ಅಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್, ಹಿ ಡಸಂಟ್ ಹ್ಯಾವ್ ಅ ಪೆನ್. ತುಂಬಾ ಜನ ನನ್ನ ಹತ್ರ ಪ್ರಶ್ನೆ ಕೇಳ್ತಾರೆ, ಇದನ್ನ ಹಿಂಗೆ ಬಳಸ್ಬೇಕಾ ಸರ್ ಅಂತ. ಡಸಂಟ್ ಯಾಕೆ ಬಳಸಬೇಕು, ಡೋಂಟ್ ಅಂತಾನೆ ಬಳಸಬಹುದಲ್ಲ ಅಂತ ಕೇಳಿದ್ರೆ ನನಗೆ ಉತ್ತರ ಹೇಳಲಿಕ್ಕೆ ಗೊತ್ತಿಲ್ಲ. ಬಿಕಾಸ್ ದಟ್ಸ್ ಅ ರಾಂಗ್ ಕ್ವೆಶ್ಚನ್ ಬೈ ದ ವೇ. ಪ್ರಶ್ನೆನೇ ತಪ್ಪದು. ಆ ತಪ್ಪಾದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಹೆಂಗೆ ಹೇಳಕ್ಕಾಗುತ್ತೆ? ಹಿಂಗಲ್ಲ ಹಿಂಗೆ ಹೇಳಬೇಕು ಅಂತ ನಾವು ಹೇಳ್ತೀವಿ. ಅದು ಯಾಕೆ ಹಂಗೆ ಹೇಳಬೇಕು ಅಂತ ಪ್ರಶ್ನೆ ಕೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಬಹುಶಃ ನಾನು ನಾಳೆ ಶಾಲೆಗೆ ಹೋಗ್ತೀನಿ, ಕನ್ನಡದಲ್ಲಿ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಆಮೇಲೆ ಐ ಡೋಂಟ್ ಗೋ ಟು ಸ್ಕೂಲ್ ಅಂತ ಹೇಳಿದ್ರೆ, ಅಥವಾ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಈ ತರ ಬಳಸಿದ್ರೆ, ಐ ವಿಲ್ ನಾಟ್ ಯಾಕೆ ಬಳಸಿದ್ರೆ ಡೋಂಟ್ ಯಾಕೆ ಬಳಸಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ಅಥವಾ ಐ ಗೋ ಟು ಸ್ಕೂಲ್ ಎವ್ರಿ ಡೇ, ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ. ಶಿ ಡಸಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೀನಿ,
ಅವಳು ಶಾಲೆಗೆ ಹೋಗಲ್ಲ. ಅಥವಾ ನಾನು ಶಾಲೆಗೆ ಹೋಗ್ತೀನಿ ಪ್ರತಿದಿನ, ಅವಳು ಶಾಲೆಗೆ ಹೋಗ್ತಾಳೆ. ಸೊ ತೀನಿ ತಾಳೆ ಇದೆ. ಈ ತಾಳೆ ಬಂದು ನಾವು ತೀನಿನೇ ಹಾಕ್ಬೋದಲ್ಲ, ಯಾಕೆ ಹಾಕ್ಬಾರ್ದು ಅಂತ ಕೇಳಿ, ಇಲ್ಲ ಸರ್, ಅದು ನಾನು ಅಂತ ಬಂದಾಗ ತೀನಿ ಅಂತ ಹೇಳ್ಬೇಕು, ಅವಳು ಅಂತ ಬಂದಾಗ ತಾಳೆ ಅಂತ ಹೇಳ್ಬೇಕು. ಇದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇಲ್ಲ ಅದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ದೇರ್ ಇಸ್ ನೋ ರೈಟ್ ಆನ್ಸರ್ ಫಾರ್ ಎ ರಾಂಗ್ ಕ್ವೆಶ್ಚನ್. ಅಂದ್ರೆ ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ. ಆ ತರ ತಪ್ಪಾಗಿ ನೀವು ಪ್ರಶ್ನೆಗಳನ್ನ ನೀವಾಗೆ ಮಾಡ್ಕೊಂಡು ಕನ್ಫ್ಯೂಸ್ ಆಗಬಾರ್ದು. ಓಕೆ, ಇಂಗ್ಲೀಷಲ್ಲಿ ಏನಿದೆ ಅದು ಹಾಗೆ ನಾವು ಅದನ್ನ ಕಲೀಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಪ್ರಶ್ನೆಗಳು ತುಂಬಾ ಕೇಳ್ತಾ ಹೋದ ಹಾಗೆ ಅದು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಶ್ನೆಗಳು ಎಲ್ಲಿ ಬೇಕು ಅಲ್ಲೇ ಬೇಕು. ಓಕೆ, ರೈಟ್. ಸೊ ವಿಡಿಯೋ ಇಷ್ಟವಾಯಿತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಟ್ ಇದ್ರದ್ದು PDF ಮತ್ತೆ ಇದೆಲ್ಲ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ಆ್ಯಪ್ದ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಲಿಂಕ್ ಕ್ಲಿಕ್ ಮಾಡಿ ನೀವು ಅಲ್ಲಿ ಹೋಗಿ ಆ್ಯಪಲ್ಲಿ ಇದರ PDF ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಹಾಗೆ ನಮ್ಮ ಕೋರ್ಸ್ ಯಾರಾದರೂ ಜಾಯ್ನ್ ಆಗಬೇಕಾಗಿದ್ರೆ ಖಂಡಿತವಾಗ್ಲೂ ಜುಲೈ ಫಸ್ಟ್ ವೀಕಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತ ಎಲ್ಲರೂ ಜಾಯ್ನ್ ಆಗಿ ಅಂತ ನಾನು ಕೇಳ್ಕೊತೀನಿ. ಅದರ ಡೀಟೇಲ್ಸ್ ನಿಮಗೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಲ್ಲಿ ಇರುತ್ತೆ. ನಂಬರಲ್ಲಿ ಅಂದರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಆನ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ರೈಟ್, ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ವಾಚಿಂಗ್ ವಿಡಿಯೋ until my next video uploads. Bye bye, take care. This is Anil Kumar signing off.